ಈಸಿಯಾಗಿ ಹೇಳ್ಕೊಡ್ತೀನಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅದು ಎಷ್ಟು ಕಾನ್ವರ್ಜ್ ಮಾಡುತ್ತೆ ಅಥವಾ ಎಷ್ಟು ಡೈವರ್ಜ್ ಮಾಡ್ತೀವಿ ಅನ್ನೋ ಕೆಪಾಸಿಟಿ ನಾವೇನಂತ ಕರಿತೀವಿ? ಪವರ್ ಆಫ್ ಎ ಲೆನ್ಸ್. ಅಂಡರ್ಸ್ಟುಡ್? ವಾಟ್ ಇಸ್ ಪವರ್ ಆಫ್ ಎ ಲೆನ್ಸ್? Converging and diverging capacity of ಕಾನ್ವರ್ಜಿಂಗ್ ಎಷ್ಟು ಕಾನ್ವರ್ಜ್ ಮಾಡುತ್ತೆ, ಎಷ್ಟು ಕೆಪಾಸಿಟಿ ಇದೆ ಲೆನ್ಸ್ದು ಏನ್ ಮಾಡಕ್ಕೆ? ಕಾನ್ವರ್ಜ್ ಮಾಡಕ್ಕೆ ಅಂದ್ರೆ ಬೆಂಡ್ ಮಾಡಕ್ಕೆ. ಎಷ್ಟು ಚೆನ್ನಾಗಿ ಬೆಂಡ್ ಮಾಡುತ್ತೆ ಅಥವಾ ಎಷ್ಟು ಚೆನ್ನಾಗಿ ಡೈವರ್ಜ್ ದೊಡ್ಡದು ಮಾಡುತ್ತೆ ಅನ್ನೋ ಕೆಪಾಸಿಟಿನೇ ನಾವು ಅದರದ್ದು ಪವರ್ ಆಫ್ ಎ ಲೆನ್ಸ್ ಅಂತ. ವಾಟ್ ಇಸ್ ದ ಪವರ್ ಆಫ್ ಎ ಲೆನ್ಸ್? Converging and diverging capacity of a lens is called as power. And formula: power of a lens is equal to 1 by focal length. It is a reciprocal of focal length. What is the power of a lens? What is power formula? Power is equal to 1 by focal length. What is the formula to ಇದು ಯಾಕಂದ್ರೆ ಈ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್. ನಮ್ಮ ಕ್ಯಾಲ್ಕುಲೇಷನ್ ಇದೆ, ಒಂದು ಸಮ್ ಕೊಡ್ತಾರೆ ಇದ್ರ ಮೇಲೆ. ನಾನು 2 ಸಮ್ ಮಾಡಿಸ್ತೀನಿ, 2 ತರನು. ಒಂದು ಪವರ್ ಕೊಟ್ಟಿರ್ತಾರೆ ಫೋಕಲ್ ಲೆಂತ್ ಫೈಂಡ್ ಮಾಡಕ್ಕೆ, ಫೋಕಲ್ ಲೆಂತ್ ಕೊಟ್ಟಿರ್ತಾರೆ ಪವರ್ ಫೈಂಡ್. ಎರಡೇ ಚಾನ್ಸ್ ಇರೋದು. ಅರ್ಥ ಆಯ್ತಲ್ಲ? ಆ 2 ಸಮ್ ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ, ಅಷ್ಟೊತ್ತಿಗೆ ನಿಮ್ ಪವರ್. ಓಕೆ, ಅಗೇನ್ ಕೇಳಿಸ್ಕೊಳ್ಳಿ ಇಲ್ಲಿ. ಸೊ ಕಾನ್ವರ್ಜಿಂಗ್, ವಾಟ್ ಇಸ್ ಪವರ್ ಆಫ್ ಎ ಲೆನ್ಸ್? ಪವರ್ ಆಫ್ ಎ ಲೆನ್ಸ್ ಅಂತ ಕೊಟ್ಬಿಟ್ಟು ರೈಟ್ ಇಟ್ಸ್ ಫಾರ್ಮುಲಾ ಅಂಡ್ ರೈಟ್ ಇಟ್ಸ್ ಯೂನಿಟ್ ಅಂತ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, 2 ಮಾರ್ಕ್ಸ್. ಏನಿಲ್ಲ, ಪವರ್ ಆಫ್ ಎ ಲೆನ್ಸ್ ಅಂದ್ರೆ ಕಾನ್ವರ್ಜಿಂಗ್ ಆರ್ ಡೈವರ್ಜಿಂಗ್ ಕೆಪಾಸಿಟಿ ಆಫ್. ಇದು ಕಾನ್ವೆಕ್ಸ್ ಅಲ್ಲಿ ಕಾನ್ವರ್ಜಿಂಗ್, ಕಾನ್ಕೇವ್ ಅಲ್ಲಿ ಡೈವರ್ಜಿಂಗ್. ಅದ್ರ ಕೆಪಾಸಿಟಿ ಎಷ್ಟು, ಅದ್ರ ಲೆನ್ಸ್ ಕೆಪಾಸಿಟಿ ಇದೆ, ಎಷ್ಟು ಚೆನ್ನಾಗಿ ಅದು ಕಾನ್ವರ್ಜ್ ಮಾಡುತ್ತೆ, ಎಷ್ಟು ಚೆನ್ನಾಗಿ ಡೈವರ್ಜ್ ಮಾಡುತ್ತೆ ಅನ್ನೋ ಕೆಪಾಸಿಟಿಗೆ ನಾವೇನಂತ ಕರೆಯೋದು? ಪವರ್ ಆಫ್ ಎ ಲೆನ್ಸ್. ಅದ್ರ ಫಾರ್ಮುಲಾ ಏನು? ಪವರ್ ಇಸ್ ಈಕ್ವಲ್ ಟು 1 by ಫೋಕಲ್. ಇಲ್ಲಿ ನೀವು ತಲೆ ಇಟ್ಕೊಂಡಿರ್ಬೇಕಾದ್ರೆ, ಒಂದು ಪವರ್ ಇನ್ಕ್ರೀಸರ್, ಫೋಕಲ್ ಲೆಂತ್ ಶುಡ್ ಬಿ ಡಿಕ್ರೀಸಸ್. ವೆನ್ ಫೋಕಲ್ ಲೆಂತ್ ಇನ್ಕ್ರೀಸಸ್, ಪವರ್ ಶುಡ್ ಬಿ ಡಿಕ್ರೀಸ್. ಫೋಕಲ್ ಲೆಂತ್ ಕಡಿಮೆ ಆಗಿದೆ ಅಂತಂದ್ರೆ ನಿಮ್ದು ಏನಾಗಿದೆ? ಪವರ್ ಜಾಸ್ತಿ ಇದೆ ಅಂತ. ಫೋಕಲ್ ಲೆಂತ್ ಕಡಿಮೆ ಆದ್ರೆ ಪವರ್ ಜಾಸ್ತಿ ಇದೆ, ಫೋಕಲ್ ಲೆಂತ್ ಜಾಸ್ತಿ ಆಯ್ತು ಅಂದ್ರೆ ಪವರ್ ಕಡಿಮೆ ಇದೆ. ಅರ್ಥ ಆಯ್ತಲ್ವಾ? ಕಾನ್ವರ್ಜಿಂಗ್ ಅಂಡ್ ಡೈವರ್ಜಿಂಗ್ ಕೆಪಾಸಿಟಿ ಆಫ್ ಎ ಲೆನ್ಸ್ ಇಸ್ ಕಾಲ್ಡ್ ಆಸ್ ಪವರ್ ಅಂಡ್ ದ ಫಾರ್ಮುಲಾ ಇಸ್ 1 by focal length. ಆಮೇಲೆ ದ ಯೂನಿಟ್ ಇಸ್ ಡಯಾಪ್ಟರ್. ವಾಟ್ ಇಸ್ ದ ಯೂನಿಟ್ ಆಫ್ ಪವರ್? ಯೂನಿಟ್ ಏನಂತೀವಿ ನಾವು? ಡಯಾಪ್ಟರ್ ಅಂತ ಕರಿತೀವಿ. ಇದೆ ಹಿಂಗೆ ಸ್ಪೆಲ್ಲಿಂಗ್ ಒಂಚೂರು ಮಾಡ್ಕೊಂಡು ಕರೆಕ್ಟ್ ಆಗಿ ಬಂದ್ರೆ DIOPTRE ಡಯಾಪ್ಟರ್ ಅಥವಾ ಡಯಾಪ್ಟ್ ಅಂತ ನೀವೇನು ನಿಮಗೆ ಪ್ರೊನೌನ್ಸಿಯೇಷನ್ ಆಫ್ ಇಂಪಾರ್ಟೆಂಟ್. ಆರ್ ಇನ್ನೊಂದು ಕರಿಬಹುದು, ಆರ್ m⁻⁻1 ಇದಾದ್ರೂ ಬರಿಬಹುದು. ಮೀಟರ್ಗೆ ಅದು ಡಿವೈಡ್ ಕೆಳಗಡೆ ಫೋಕಲ್ ಲೆಂತ್ ಯೂನಿಟ್ ಇಸ್ ನೋಡಿ ಹೆಂಗ್ ಬಂತು ಅಂತಂದ್ರೆ ಇದು 1 ಹಂಗೆ ಇರುತ್ತೆ. ಫೋಕಲ್ ಲೆಂತ್ ಯೂನಿಟ್ ಮೀಟರ್, ಕೆಳಗಡೆ ಬಂದ್ರೆ ಅದಕ್ಕೆ ಮೇಲೆ ತಗೊಂಡ್ರೆ -1 ಆಗುತ್ತೆ. ನಿಮ್ಗೆಲ್ಲ ಮೋಸ್ಟ್ ಇದು ಗೊತ್ತಿದೆ, ಎಕ್ಸ್ಪೋನೆಂಟ್ಸ್ ಗೊತ್ತಲ್ವಾ? ಕೆಳಗಡೆ ಮೇಲೆ ತಗೊಂಡ್ರೆ ಏನಾಗಬೇಕು? -1. ಸೊ ದಟ್ ಈಸ್ ಅ ಯೂನಿಟ್. ಡಯಾಪ್ಟರ್ ಅಂತನಾದ್ರೂ ಬರಿಬಹುದು, m⁻⁻1 ಅಂತನಾದ್ರೂ ಬರಿಬಹುದು. ದಿಸ್ ಅ ಯೂನಿಟ್. ಆಮೇಲೆ ಇಲ್ಲೊಂದು ಕ್ವಶನ್ ಕೇಳ್ತಾರೆ, ಡಿಫೈನ್ 1 ಡಯಾಪ್ಟರ್. ಡಿಫೈನ್ ಅದೊಂದು ಡಿಫೈನ್ 1 ಡಯಾಪ್ಟರ್. ಡಿಫೈನ್ 1 ಡಯಾಪ್ಟರ್ ಅಂದ್ರೆ ಕೇಳಿಸ್ಕೊಳ್ಳಿ. ಸೊ ದ ಲೆನ್ಸ್ ಹ್ಯಾವಿಂಗ್ ಫೋಕಲ್ ಲೆಂತ್ 1 is called as 1 diopter. ಯಾವ ಲೆನ್ಸ್ಗೆ ಫೋಕಲ್ ಲೆಂತ್ 1 ಮೀಟರ್ ಇರುತ್ತೋ ಅದರದ್ದು ಪವರ್ 1 diopter ಆಗಿದೆ. ವಾಟ್ ಇಸ್ ಡಿಫೈನ್ 1 diopter? ಎಲ್ಲ ನೀಟಾಗಿ ನೋಟ್ಸ್ ಬರ್ತೀನಿ. ಇವಾಗ ಇಲ್ಲಿ ತಿಳ್ಕೊಳ್ಳಿ, ಆಮೇಲೆ ನೀಟಾಗಿ ಓದಿ, ಅವಾಗ ಮಾತಾಡ್ಕೊಂಡು ಕೂತ್ಕೊಂಬೇಡಿ. ಇವಾಗ ಇಲ್ಲಿ ಇಲ್ಲಿ ಕೆಲಸ ಇಲ್ಲಿ ಕೊಡಿ, ಆಮೇಲೆ ಅಲ್ಲಿ ಕೆಲಸ ನಾನು ಕೊಡ್ತೀನಿ, ನಾನೇ ಹೇಳ್ತೀನಿ, ನಾನೇ ನೀಟಾಗಿ ವಾಟ್ ಇಸ್ ಪವರ್ ಆಫ್ ಲೆನ್ಸ್ ಬರ್ಕೊಳ್ಳಿ ಅಂತ ನಾನೇ ಹೇಳ್ತೀನಿ, ಅದು ಬರ್ಕೊಂಡಿರಂತೆ. ಇವಾಗ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನೋಡಿ ಪವರ್, ವಾಟ್ ಇಸ್ ಪವರ್ ಆಫ್ ಲೆನ್ಸ್? What is its formula? 1 by focal length. What is its unit? m⁻⁻1 ಹೆಂಗ್ ಬಂತು? ಕೆಳಗಡೆ ಫೋಕಲ್ ಕೆಳಗಡೆ ಮೀಟರ್ ಇರುತ್ತೆ, ಮೇಲೆ 1 ಇರುತ್ತಲ್ಲ, ಅದ್ ಮೇಲೆ ತಗೊಂಡ್ರೆ -1. ಆಮೇಲೆ ಡಿಫೈನ್ 1 diopter ಅಂದ್ರೆ ದ ಲೆನ್ಸ್ ಹ್ಯಾವಿಂಗ್ ಫೋಕಲ್ ಲೆಂತ್ 1 meter is called as 1 diopter. ಏನ್ ಹೇಳಿ? ದ ಲೆನ್ಸ್ ಹ್ಯಾವಿಂಗ್ ಫೋಕಲ್ ಲೆಂತ್ 1 meter. ಯಾವ ಲೆನ್ಸ್ಗೆ 1 meter ಫೋಕಲ್ ಲೆಂತ್ ಇರುತ್ತೋ ಅದ್ರ ಡಯಾಪ್ಟರ್ 1. ದ ಲೆನ್ಸ್ ಹ್ಯಾವಿಂಗ್ ಫೋಕಲ್ ಲೆಂತ್ 1 meter is called as 1 diopter. Any doubt in this? Understood? ಆಮೇಲೆ ಇನ್ನೊಂದು, ಯಾವಾಗ ಪಾಸಿಟಿವ್ ಪವರ್ ಒಂದ್ಸರಿ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೆ. ಪಾಸಿಟಿವ್ ಯಾವ್ದ್ರಲ್ಲಿ ಅಂತಂದ್ರೆ, ಪಾಸಿಟಿವ್ ಆನ್ಸರ್ ಬಂದ್ರೆ ಕಾನ್ವೆಕ್ಸ್ ಲೆನ್ಸ್,
ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಯಾವತ್ತೂ ಏನಾಗಿರುತ್ತೆ ನಿಮ್ಗೆ ಇದು ಯಾಕೆ ಪಾಸಿಟಿವ್ ಆಗುತ್ತೆ ಯಾಕೆ ನೆಗೆಟಿವ್ ಆಗುತ್ತೆ ನೆಕ್ಸ್ಟ್ ಲೆಸನ್ ಇದೆ ಅದೆಲ್ಲ ಬರೀತಾನೆ. ಇದು ಏನೋ ಶಾರ್ಟ್ ಸೈಟೆಡ್ನೆಸ್, ಲಾಂಗ್ ಸೈಡ್, ಅದ್ರ ಡಯಾಗ್ರಾಮು, ಅದು ಯಾಕೆ ಡಿಫೆಕ್ಟ್ ಬರುತ್ತೆ ಏನು ಅನ್ನೋದೆಲ್ಲ ನೆಕ್ಸ್ಟ್ ಲೆಸನ್ ಇದೆ. ಅರ್ಥ ಆಯ್ತಲ್ವಾ? ಐಸ್ ಒಂದು ನೆಕ್ಸ್ಟ್ ಲೆಸನ್ ಇದೆ, ಹ್ಯೂಮನ್ ಹೈ ಅಂಡ್ ಕಲರ್ಫುಲ್ ವರ್ಡ್ ಅಂತ. ಆ ಪಾರ್ಟ್ದಲ್ಲಿ ನಾನೇ ಐಸ್ದೆಲ್ಲ ಪಾರ್ಟ್, ಆಕ್ಚುಲಿ ಬಯಾಲಜಿ ತರ ಇದೆ ಅದು. ಒಂದೊಂದೇ ಪಾರ್ಟ್ ನಿಮ್ಗೆ 5 ಇಲ್ಲಿಂದ ಹಿಡಿದು ನಿಮ್ ಬ್ರೈನ್ ವರ್ಗು ಏನೇನು ಪಾರ್ಟ್, ಅದ್ರ ಕೆಲಸ ಏನೇನು, ಫಂಕ್ಷನ್ ಏನಂತ ನಾನೇ ಬೋರ್ಡ್ ಮೇಲೆ ಡಯಾಗ್ರಾಮ್ ಬರೆದು ಒಂದೊಂದನ್ನೇ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೂ ನೋಟ್ಸ್ ಬರ್ಸಿ, ಆಮೇಲೆ ಕಣ್ಣು ಏನೇನು ಡಿಫೆಕ್ಟ್ ಇದೆ, ಯಾಕೆ ಡಿಫೆಕ್ಟ್ ಇದೆ, ಅದಕ್ಕೆ ಏನೇನು ಲೆನ್ಸ್ ಯೂಸ್ ಮಾಡಬೇಕು, ಯಾಕೆ ಹಂಗಾಗತ್ತೆ ಅಂತ ಎಲ್ಲ ನಾವು ನೆಕ್ಸ್ಟ್ ಲೆಸನ್ ಡಿಸ್ಕಸ್ ಮಾಡೋಣ. ಇಲ್ಲಿ ಇಷ್ಟೇ ತಿಳ್ಕೊಳ್ಳಿ, ಪಾಸಿಟಿವ್ ಪವರ್ ಇದ್ರೆ ಅದು ಕಾನ್ವೆಕ್ಸ್. ಪಾಸಿಟಿವ್ ಪವರ್ ಇದ್ರೆ ಏನು? ಕಾನ್ವೆಕ್ಸ್. ನಿಮ್ಗೆ ಏನಾದ್ರು ಪವರ್ ಪಾಸಿಟಿವ್ ಬಂತು ಅಂತಂದ್ರೆ ಯು ಶುಡ್ ಯೂಸ್ ಕಾನ್ವೆಕ್ಸ್ ಲೆನ್ಸ್ ಅಂತ. ನೆಗೆಟಿವ್ ಅಲ್ಲಿ ಇದೆ ಅಂದ್ರೆ ಕಾನ್ಕೇವ್ ಲೆನ್ಸ್, ನಾಟ್ ದ ಮಿರರ್. Anybody has any doubt in this? If power is positive, then it is nothing but. If power is negative, then it is nothing but concave. Any doubt in this? ಫೋಕಲ್ ಕಳಿಸಿ ಪೀನ್ ಏನ್ ಮಾಡ್ಬಿಡಿ ಕೆಳಗಡೆ ಕಳಿಸಿ. ಅವಾಗ ಎಫ್ ಇಸ್ ಈಕ್ವಲ್ ಟು ಏನಾಯ್ತು? 1/3. ಇದು ಡೆಸಿಮಲ್ಸ್ ಅಲ್ಲಿ ಇದ್ರೆ ಫ್ರಾಕ್ಷನ್ ಮಾಡ್ಕೊಳ್ಳಿ. ಏನ್ ಮಾಡ್ಕೊಂತೀರಾ? ಫ್ರಾಕ್ಷನ್. ಅಥವಾ ಹಂಗೆ ಬೇಡ, ಹಿಂಗೆ ಹೇಳ್ಕೊಡ್ತೀನಿ, ಇದೇ ಈಸಿ. ಅಸಲ ಸುಮ್ಮನೆ ನಿಮ್ ಕನ್ಫ್ಯೂಷನ್ ಆಗುತ್ತೆ. ಇವಾಗ ಎಫ್ ಹಂಗೆ ಇಟ್ಕೊಂಡ್ರ ಇದು ಅರ್ಥ ಆಯ್ತಾ? ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ ಎಲ್ರು. ಇಲ್ಲಿ ಪವರ್ ನ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಪವರ್ ನ ಕೊಟ್ಟಿದ್ದಾರೆ. ಏನು ಇಲ್ಲ ಅಂದ್ರೆ ಪಾಸಿಟಿವ್ ಇದೆ ಅನ್ಬಿಟ್ಟು. ಪಾಸಿಟಿವ್ ಇದ್ರೆ ಕನ್ವರ್ಜಿಂಗ್ ಲೆನ್ಸ್ ಅಂದ್ರೆ ಕಾನ್ವೆಕ್ಸ್ ಲೆನ್ಸ್. ಅವ್ರು ಕೇಳಿದ್ರೆ ಆಮೇಲೆ ನೋಡ್ಕೊಳ್ಳೋಣ. ಆಮೇಲೆ ನೆಗೆಟಿವ್ ಕೊಟ್ರೆ ನಮ್ ಕಾನ್ ಏನಾಗುತ್ತೆ? ಕೇವ್ ಆಗುತ್ತೆ. ಇಲ್ಲಿ ಪಾಸಿಟಿವ್ ಇದೆ, ಸೊ ಇಟ್ ಇಸ್ ಎ ಕಾನ್ವೆಕ್ಸ್ ಲೆನ್ಸ್, ಮೀನ್ಸ್ ಕನ್ವರ್ಜಿಂಗ್ ಲೆನ್ಸ್ ಅದು. ಇದಾಯ್ತು. ಪವರ್ ಗೆ ಫಾರ್ಮುಲಾ ಏನು? 1/f ಕೇಳಿದ್ದಾರೆ. ಎಫ್ ಮೇಲೆ ಎತ್ಕೊಳ್ಳಿ, ಪಿ ಕೆಳಗಡೆ ಕಳಿಸಿ. ಇದು ಇಲ್ಲಿಗೆ ಹೋಗುತ್ತೆ, ಅದು ಅಲ್ಲಿ ಬರುತ್ತೆ. ಅದಾಯ್ತಾ? ಎಫ್ ಹಂಗೆ ಬರ್ಕೊಳ್ಳಿ, 1 ಹಂಗೆ ಬರ್ಕೊಳ್ಳಿ. ವಾಟ್ ಇಸ್ ಯುವರ್ ಪಿ? 1.5. ಡೆಸಿಮಲ್ ನ ತೆಗಿಬೇಕಂದ್ರೆ ಏನ್ ಮಲ್ಟಿಪ್ಲೈ ಮಾಡ್ಬೇಕು ನಾವು? 10 ಒಂದಿದೆ, ಈ ಕಡೆ 10 ಮಾಡಿ, ಆ ಕಡೆ 10 ಮಾಡಿ. ಕರೆಕ್ಟಾ? ಇವಾಗ ಎಫ್ ಇಸ್ ಈಕ್ವಲ್ ಟು 1 × 10 divided by 15. 5 ಟೇಬಲ್ ಕ್ಯಾನ್ಸಲ್ ಮಾಡ್ಬೋದಾ? 5 F is equal to 2/3, that is equal to 0.67. ಕರೆಕ್ಟ್. ಇಲ್ಲಿ 20 ಆಯ್ತಾ? ಸೊ 6 18 2 ಬರುತ್ತಾ? ಪಾಯಿಂಟ್ ಇಟ್ಟಿದ್ದೀರಾ? ಮತ್ತೆ 6 18 ಮತ್ತೆ 2 ಬರುತ್ತಾ? 3.5. ಸೆಕೆಂಡ್ ಪಾಯಿಂಟ್ ರೌಂಡ್ ಆಫ್ ಮಾಡಿ ಅವಾಗ ಎಷ್ಟು ಬರುತ್ತೆ ನಿಮಗೆ? 0.67 ಮೀಟರ್ ಆಗ್ಬೇಕು. ಏನಾಗ್ಬೇಕು? ಯೂನಿಟ್ ಇಸ್ ವೆರಿ ಅಲ್ಲರ್ಧ ಮಾರ್ಕ್ಸ್ ಕಳ್ಕೊಂತೀರಾ. The focal length is given. There we have given focal length 10 centimeter, and when focal length, then asking power. Directly don't go to find the power. First convert centimeter into meter. So how to convert centimeter into meter? Divide by 100. Because 1 meter is nothing but 100 centimeter. Okay, so centimeter to meter divide by 100. So 0 cancel. 1/10 is but 0.1. Now it is in meter. Now we go to the formula. Power is equal to 1/f. 1/0.1. Multiply 10 both the sides. So 10/1 is nothing but 10 diopter.